ನ್ಯೂಸ್ವರೆಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಾಯಿತು. ಇನ್ನು ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ ಆಗಿರೋದ್ರ ಬಗ್ಗೆ ಮಾತಾಡಲೇಬೇಕು. ಬಿಜೆಪಿಯ ವಿಕೆಟ್ ಇವತ್ತು ಮತ್ತೊಂದು ಪತನ ಆಯಿತು. ಅದು ಬೇಳೂರು ಗೋಪಾಲಕೃಷ್ಣ ಅವರ ಮುಖಾಂತರ. ಬೇಳೂರು ಗೋಪಾಲಕೃಷ್ಣ ಸಾಕಷ್ಟು ಗೊಂದಲದಲ್ಲಿದ್ದರು. ಕಾಂಗ್ರೆಸ್ ಟಿಕೆಟ್ಗೂ ಕೂಡ ಅವ್ರು ಬಹಳ ಪ್ರಯತ್ನ ಪಟ್ಟಿದ್ದರು. ಅದಾದ ನಂತರ ಕೆ ಜೆ ಪಿಗಂತೂ ಅವ್ರು ಹೋಗುವಂಥ ಸಾಧ್ಯತೆಗಳು ಇರಲೇ ಇಲ್ಲ. ಯಾಕಂದರೆ ಯಡಿಯೂರಪ್ಪನವ್ರನ್ನವರು ಹಿಗ್ಗ ಮುಗ್ಗ ಅವರು ಅಂದಿದ್ದು ಆಡಿದ್ದು ಎಲ್ಲದೂ ಕೂಡ ಆಗಿತ್ತು. ಕೊನೆಗೆ ಈಗ ಯಾವುದೂ ಕೂಡ ಬೇರೆ ಮಾರ್ಗ ಇಲ್ಲದೇ ಅವರು JDS ಅನ್ನು ಒಪ್ಕೊಳ್ಬೇಕಾದಂಥ ಸ್ಥಿತಿ. ಬೇಳೂರು ಗೋಪಾಲಕೃಷ್ಣ ಇವತ್ತು JDS ಸೇರಲಿಕ್ಕೆ ತೀರ್ಮಾನಿಸಿದ್ದಾರೆ. ಈ ಮುಖಾಂತರ ಗೋಪಾಲಕೃಷ್ಣ ತಮ್ಮ ಸುತ್ತಮುತ್ತ ಇದ್ದಿದ್ದಂಥ ಊಹಾಪೋಹಗಳಿಗೆ ಅಂತೂ ಇಂತೂ ತೆರೆ ಎಳೆದಿದ್ದಾರೆ. ಇನ್ನು ಬಿಜೆಪಿಯ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಿಜೆಪಿನಲ್ಲಿ ಕೆಲವೊಂದು ಬದಲಾವಣೆಗಳಾಗಿರುವಂಥದ್ದು. ಕಾರ್ಪೊರೇಟರ್ಗಳಿಗೆ ಟಿಕೆಟ್ ಕೊಡುವಂಥದ್ದು ಇದೇನು ಹೊಸತೇನೂ ಅಲ್ಲ ಬಿಜೆಪಿದು. ಸುರೇಶ್ ಕುಮಾರ್ ಅಂತವರು ಕೂಡ ಮೊದಲು ಕಾರ್ಪೊರೇಟರ್ ಆಗಿದ್ದಂಥವ್ರು, ಜೊತೆಗೆ ಕಾಂಗ್ರೆಸ್ನಿಂದಲೂ ಕೂಡ ಹಲವಾರು ಚಂದ್ರಶೇಖರ್ ಅಂತವರು ಕೂಡ ಕಾರ್ಪೊರೇಟರ್ ಆಗಿ ನಂತರ MLA ಆದಂಥವ್ರು. ಆದರೆ ಈ ಬಾರಿಯೂ ಕೂಡ ಕಾರ್ಪೊರೇಟರ್ಗಳು ಟಿಕೆಟನ್ನು ಗಳಿಸಿರುವಂಥದ್ದು. ರವೀಂದ್ರದ ಹೆಸರು ಒಂದು ಕಡೆಗಾದರೆ, ಇನ್ನೊಂದು ಹೆಸರು ಬಾಬು ಗಣೇಶ್ ಚಾಮರಾಜಪೇಟೆಯಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿರುವಂಥವ್ರು, ಹಾಲಿ ಕಾರ್ಪೊರೇಟರ್. ಬಾಬು, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಅಂತೂ ಇದು ಟಿಕೆಟ್ ಗಿಟ್ಟಿಸ್ಬಿಟ್ರಿ. ದೇವ್ರ ದಯ, ಎಲ್ಲರ ಆಶೀರ್ವಾದ. ಓಕೆ. ಅಲ್ಲ ಏನು ಭಾಳ ಭಾಳ ತುರುಸಿನ ಇದಿತ್ತು ಟಿಕೆಟ್ ಪಡೆಯೋ ನಿಟ್ಟಿನಲ್ಲಿ ಅಂತ. ಎಲ್ಲ ಸ್ಪರ್ಧೆಗಳಲ್ಲಿ ಸಹಜ ಅದು. ಹಾಗಾಗಿ ನಾಯಕರ ಎಲ್ಲ ಥರದ ಇದು ಮಾಡಿ ತುಲನಾತ್ಮಕವಾಗಿ ಮಾಡಿ ಕೊಡ್ತಾರೆ. ಅದಕ್ಕೆ ನಾವು ಕಾಯಬೇಕಾದ ನಮ್ಮದು. ಪ್ರಮೀಳಾ ನೇಸರ್ಗಿ ಇಲ್ಲಿ ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಸೊ ಅವ್ರನ್ನ ನೀವು ಓವರ್ಟೇಕ್ ಮಾಡಿಬಿಟ್ರಿ. ಅಲ್ಲ, ಹಾಗಂತೇಳ ಆಕೆ ಕೂಡ ಉತ್ತಮ ನಾಯಕಿ. ಚಾಮರಾಜಪೇಟೆಯಲ್ಲಿ ಹಿಂದೆ 2 ಬಾರಿ ಶಾಸಕರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವ್ರಿಗೂ ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರಿದ್ದಾರೆ. ಕಿರಿಯರಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿರೋದ್ರಿಂದ ಬಹುಶಃ ಅವರು ಸಹಕರಿಸಿದ್ದಾರೆ ಅಂತ ನನ್ನ ಭಾವನೆ. ಸೊ ಅವರೇ ಬಿಟ್ಕೊಟ್ಟಿದ್ದಾರೆ ಅಂತೀರಿ ಹಾಗಾದರೆ? ಅಲ್ಲ, ಸಹಕರಿಸಿದ್ದಾರೆ. ಬಿಟ್ಟುಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಸಹಕರಿಸಿದ್ದಾರೆ. ನೀವು ಹುಡುಗರು ಮುಂದೆ ಹೋಗಬೇಕು, ಸಮಾಜ ಚೆನ್ನಾಗಿರಬೇಕು ಅನ್ನೋ ಭಾವನೆಯಲ್ಲಿ ನಮಗೂ ಕೂಡ ಸಹಕರಿಸಿದ್ದಾರೆ. ಓಕೆ. ಚಾಮರಾಜಪೇಟೆ ಅನ್ನುವಂಥದ್ದು ಘಟಾನುಘಟಿಗಳಿಗೆ ಮಣ್ಣು ಮುಗಿಸಿರುವಂಥ ಕ್ಷೇತ್ರ. ನಿಮಗೆ ಗೊತ್ತಿದೆ, SM ಕೃಷ್ಣ ಕೂಡ ಅಲ್ಲಿಂದೇ ಸೋಲನ್ನು ಕಂಡಿರುವಂಥವ್ರು. ಗೆದ್ದಿದ್ದಾರೆ. ಅಲ್ಲ ಒಂದ್ಸರಿ ಸೋತಿದೆ ಅಲ್ಲಿಂದ? ಇಲ್ಲ, ಗೆದ್ದಿದ್ದಾರೆ. ಓಕೆ. SM ಕೃಷ್ಣವ್ರು ಗೆದ್ದಿದ್ದಾರೆ. ಓಕೆ. ಈ ಬಾರಿ ಏನು ಅಂದರೆ ನೀವೇನು ಅಂದ್ಕೊಳ್ತಾ ಇದ್ದೀರಿ ಚಾಮರಾಜಪೇಟೆ, ಆ ರೀತಿಯ ಚಾಮರಾಜಪೇಟೆ ಚಿತ್ರಣ ಇವಾಗಿಲ್ಲ. ನೀವು ಅಲ್ಲಿ ಕಾರ್ಪೊರೇಟರ್ ತಮಗೆ ಗೊತ್ತಿರುವಂಥ ಸಂಗತಿ. ಹಿಂದೆ ಅಲ್ಲೆಲ್ಲರೂ ಕೂಡ ಬಹಳ ಕಲ್ಚರ್ಡ್ ಜನಗಳಿದ್ದರು ಅನ್ನುವಂಥದ್ದು, ಪಕ್ಕಾ BJP ಓಟ್ ಬೀಳ್ತವೆ ಅನ್ನುವಂಥದ್ದು ಮನೋಭಾವನೆ ಇತ್ತು. ಈಗ ಬೇರೆ ಭಾಗದ ಜನರು ಕೂಡ ಅಲ್ಲಿ ಸೇರಿಕೊಂಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ BJPಗೆ ಗೆಲುವು ಅನ್ನೋದು ಸುಲಭನ? ಅಲ್ಲ, ಸುಲಭ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮತದಾರರ ವಿಶ್ವಾಸವನ್ನು ಗಳಿಸಬೇಕು. ಮತದಾರರು ನಿಂತಿರತಕ್ಕಂಥ ವ್ಯಕ್ತಿ ಇರೋದರಲ್ಲಿ ಉತ್ತಮ, ಈ ವ್ಯಕ್ತಿ ನಮ್ಮ ಸಮಾಜಕ್ಕೆ ಉಪಯುಕ್ತನಾಗಿದ್ದಾನೆ ಎಂದಾಗ ಮತದಾರರು ಸಹಕರಿಸ್ತಾರೆ. ಸೊ ಆ ದಿಕ್ಕಿನಲ್ಲಿ ನಾನು ಎಲ್ಲ ಮತದಾರರ ವಿಶ್ವಾಸವನ್ನು ಪಡೆಯಲು ಈಗಾಗಲೇ 2 ಬಾರಿ ನಗರ ಪಾಲಿಕೆ ಸದಸ್ಯನಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಅವರ ಸಮಸ್ಯೆಗಳನ್ನು ಬಗೆಹರಿಸೋದಲು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇನೆ. ಇದು ನಾನೊಬ್ಬನೇ ಅಲ್ಲದಿದ್ದರೂ ನನ್ನ ಅಧಿಕಾರಿಗಳು, ಸ್ನೇಹಿತರು ಇವರೆಲ್ಲರೂ ಸಹಕಾರ ಮಾಡಿರೋದ್ರಿಂದ ಗೆಲುವು ಎಲ್ಲೋ ಒಂದು ಕಡೆ ನನಗೆ ಆಗತ್ತೆ, ಜನಗಳು ನನ್ನನ್ನು ಗೆಲ್ಲಿಸ್ತಾರೆ ಅನ್ನತಕ್ಕಂಥ ಒಂದು ಭಾವನೆ ಇದೆ. ಓಕೆ. ಯಾವ ಲೆಕ್ಕಾಚಾರಗಳ ಮೇಲೆ ನಿಮ್ಮ ಗೆಲುವು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ? ಯಾವ ಲೆಕ್ಕಾಚಾರ ಅಂತಂದರೆ, ಅಲ್ಲಿ ಈಗಾಗಲೇ ಇರತಕ್ಕಂಥ ಶಾಸಕರು ಕ್ಷೇತ್ರವನ್ನು ಕಡೆಗಣಿಸಿದ್ದಲ್ಲದೆ ಅಭಿವೃದ್ಧಿಯೂ ಕಡೆಗಣಿಸಿದ್ದಾರೆ, ಮತದಾರರನ್ನು ಕಡೆಗಣಿಸಿದ್ದಾರೆ. ಜಮೀರ್ ಈಗಿರತಕ್ಕಂಥ ಶಾಸಕರು. ಸೊ ಹಾಗಾಗಿ ನಾನು ಸ್ಥಳೀಯ ಅಲ್ಲಿ ಈಗ ಯಾರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಪ್ರತಿಷ್ಠೆಗಾಗಿ ಆ ಕ್ಷೇತ್ರವನ್ನು ಆರಿಸಿಕೊಂಡು ಒಂದು ಹುದ್ದೆಗೆ ಬಂದಿದ್ದಾರೆ ಹೊರತು ಸೇವಾ ಮನೋಭಾವದಿಂದ ಯಾರೂ ಬಂದಿಲ್ಲ. ಅಲ್ಲಿ ಸ್ಥಳೀಯನಾಗಿ ನಾನು 2 ಬಾರಿ ನಗರ ಪಾಲಿಕೆ ಸದಸ್ಯನಾಗಿ ಉತ್ತಮ ಸೇವೆಗಳನ್ನು ಮಾಡಿರೋದ್ರ ಮುಖಾಂತರ ನಾನು ವಿನಂತಿ ಮಾಡ್ತೀನಿ. ಆ ವಿನಂತಿಗೆ ಅವರು ಸ್ಪಂದಿಸ್ತಾರೆ ಅನ್ನತಕ್ಕಂಥ ಭಾವನೆ ನನಗಿದೆ. ಕಾಂಗ್ರೆಸ್ಸಿಂದ ಭಾವನಾ ಇದು ಈ ಸರಿ? ಅಲ್ಲ, ಇನ್ನೂ ಅವರು ಡಿಕ್ಲೇರ್ ಮಾಡಿಲ್ಲ. ಈಗ ಭಾವರು ಓಡಾಡ್ತಾ ಇದ್ದಾರೆ. ಬಹುಶಃ ಏನಾಗುತ್ತೆ ನೋಡ್ತೀನಿ. ಅಲ್ಲ, ಎರಡೂ ಕಡೆಯಿಂದ ಏನಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಬಿಟ್ರೆ JDS ಮತ್ತು ಕಾಂಗ್ರೆಸ್ಸಿಂದ ನಿಮ್ಮ ಗೆಲುವು ಸುಲಭ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರನ? ಸರ್, ನಾನು ಅಲ್ಪಸಂಖ್ಯಾತರು ಅನ್ನತಕ್ಕಂಥ ಒಂದು ನಕಾರಾತ್ಮಕವಾಗಿ ಹೋಗ್ತಿಲ್ಲ. ಅಲ್ಪಸಂಖ್ಯಾತರು ಕೂಡ ಒಳ್ಳೆಯವರಿದ್ದಾರೆ. ಅವ್ರಿಗೂ ಕೂಡ ನಾನು ಉತ್ತಮವಾದ ಕೆಲಸ ಮಾಡಿಕೊಟ್ಟಿದ್ದೀನಿ. ಯಾಕೆ ಟಿಪ್ಪು ನಗರ, ಆನಂದಪುರ, ಬಾಬಾಲೇನು ಇವೆಲ್ಲ ನನಗೆ ಬರುತ್ತೆ. ನಾನು ಆ ರೀತಿಯಾದಂತೆಲ್ಲ ನನ್ನ ಸೇವಾ ಮನೋಭಾವವನ್ನು, ನನ್ನ ಸೇವೆ ಜ್ಯೇಷ್ಠತೆಯನ್ನು ಗುರುತಿಸಿ ನೀವು ನನ್ನನ್ನು ಬೆಂಬಲಿಸಿ ಅಂತ ವಿನಂತಿ ಮಾಡ್ತೀನಿ ಹೊರತು ಅವ್ರು ಅಲ್ಪಸಂಖ್ಯಾತರಿದ್ದಾರೆ, ನಾನು ಬಹುಸಂಖ್ಯಾತ ಆ ಭಾವನೆ ನನಗಿಲ್ಲ. ನಾವೆಲ್ಲರೂ ಬೇಸಿಕ್ಕಾಗಿ ಉತ್ತಮ ಮನುಷ್ಯರು, ಉತ್ತಮ ಕೆಲಸ ಮಾಡಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು, ಇರತಕ್ಕಂಥ ಸಮಸ್ಯೆಗಳನ್ನು ನಾನು ಕೂಡ ಅರ್ಥ ಮಾಡಿಕೊಂಡು ಅವ್ರಿಗೆ ಸ್ಪಂದಿಸಬೇಕು ಅನ್ನೋ
ಮನೋಭಾವದಿಂದ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಆ ಸ್ಪರ್ಧೆಗೆ ಜನರು ಆಶೀರ್ವಾದ ಮಾಡ್ತಾರೆ, ಬೆಂಬಲಿಸ್ತಾರೆ, ಅದಕ್ಕೆ ನನ್ನನ್ನು ಗೌರವಿಸ್ತಾರೆ. ಅದೇ ರೀತಿಯಲ್ಲಿ ಪ್ರತಿಫಲವಾಗಿ ನಾನು ಅವರ ಎಲ್ಲ ಕೆಲಸಗಳನ್ನು ಮಾಡಿಕೊಡಬೇಕೆಂಬ ಹಂಬಲ ಕೂಡ ನನಗಿದೆ. ಅಲ್ಲ, ದಿಢೀರ್ನ ಘೋಷಣೆ ಆಗಿದ್ದ ಅಥವಾ ಮೊದಲಿಂದ ನಿಮ್ಮ ಪ್ರಯತ್ನ ಇತ್ತು ಈ ನಿಟ್ಟಿನಲ್ಲಿ? ಇಲ್ಲ, ಪ್ರಯತ್ನ ಇತ್ತು. ಯಾಕೆಂದರೆ ನಾನು 2 ಬಾರಿ ಅಲ್ಲಿ ಗೆದ್ದಿದ್ದೀನಿ. ಈ ಬಾರಿ ಒಂದು ಅವಕಾಶ ಕೊಡಿ ಅಂತೇಳಿ ಪಕ್ಷದ ಎಲ್ಲ ಹಿರಿಯರಲ್ಲೂ ನಾನು ವಿನಂತಿ ಮಾಡಿಕೊಂಡಿದ್ದೆ. ಆ ವಿನಂತಿಗೆ ಪಕ್ಷದ ನಾಯಕರು ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದಕ್ಕೆ ಮೊದಲು ಅವರು ಅಭಿನಂದಿಸ್ತೀನಿ. ಯಾಕೆಂದರೆ ಪಕ್ಷ ಕೊಡದೇ ಆದರೆ ನಾನು ಸ್ಪರ್ಧೆ ಮಾಡೋಕ್ಕಾಗ್ತಿಲ್ಲ. ಈ ದಿಕ್ಕಿನಲ್ಲಿ ನನಗೆ ಎಲ್ಲ ಕಾರ್ಯಕರ್ತರು ಬೆಂಬಲವಾಗಿ ನಿಂತು ಗೆಲ್ಲಿಸಬೇಕು ಅನ್ನತಕ್ಕಂಥ ಆ ದಿಕ್ಕಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದಿಸ್ತೀನಿ. ಮತದಾರರು ಕೂಡ ನನ್ನನ್ನು ಎಲ್ಲೋ ಒಂದು ಕಡೆ ಇಷ್ಟಪಡ್ತಾರೆ ಅನ್ನೋ ಭಾವನೆ ಇದೆ. ಗೌರವಿಸ್ತೀನಿ. ಬೆಂಗಳೂರಿನಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯ ಕಾರ್ಪೊರೇಟರ್ಗಳಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಕೆಲವರು ಒಳ್ಳೆಯವರು ಇದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು, ಹೇಳಲೇಬೇಕು. ಆದರೆ ಒಂದು ನಾನು ಹೇಳಲೇಬೇಕು, BJPಯ ಸ್ಥಿತಿಗತಿಗಳು ಮೊದಲಿನ ರೀತಿ ಇಲ್ಲ. ನೀವು ಹಿಂದಿನ ಚುನಾವಣೆಗೆ ಹೋಲಿಸಿದರೆ BJPಯ ಸ್ಥಿತಿ ಅಷ್ಟು ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಆಡಳಿತ ವಿರೋಧಿ ಅಲೆ ಬೀಸ್ತಾ ಇದೆಯೋ, ಗಾಳಿ ಬೀಸ್ತಾ ಇದೆಯೋ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಅದರಲ್ಲೂ ಯಾವಾಗ ಕಸ ಎತ್ತಲಿಲ್ವಲ್ಲ, ಅದೊಂದು ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಸೊ ಇಂಥ ಸಂದರ್ಭದಲ್ಲಿ ಇವೆಲ್ಲ ಸವಾಲುಗಳನ್ನ ಎದುರಿಸಿ ಹೆಂಗೆ ಗೆದ್ದು ಬರ್ತೀರಿ? ನನ್ನ ಕ್ಷೇತ್ರದಲ್ಲಿ ಕಸದ ಸಮಸ್ಯೆ ನನಗೇನು ಅನ್ನಿಸ್ಲೇ ಇಲ್ಲ. ನಂಬರ್ 1. ಎರಡನೇದಾಗಿ ಆಡಳಿತ ವಿರೋಧಿ ಅಲೆಯಲ್ಲಿ ಆಡಳಿತದಲ್ಲಿ ಏರುಪೇರಾಗಿದೆ ಹೊರತು ನಾವು ಅಭಿಮಾನದಲ್ಲಿ ಏರುಪೇರಾಗಿಲ್ಲ. ಅಭಿಮಾನ ನಮ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಅಭಿಮಾನವನ್ನು ನಾವು ಮತ್ತೆ ಗಳಿಸ್ಕೊಳ್ತೀವಿ. ಯಾಕೆಂದರೆ ಜನಗಳು ಅಭಿಮಾನ ಕೊರತೆ ಯಾವತ್ತೂ ಮಾಡಿಲ್ಲ. ನೀವು ಆಡಳಿತ ಸರಿ ಮಾಡಿಲ್ಲ ಅಂತ ಹೇಳ್ತಾರೆ ಹೊರತು ಎಲ್ಲೂ ನೀವು ಸಮಾಜಕ್ಕೆ ಅನ್ಯಾಯ ಮಾಡಿಲ್ಲ, ನೀವೆಲ್ಲೂ ಯಾರಿಗೂ ದ್ರೋಹ ಮಾಡಿಲ್ಲ ಅಂತ ಹೇಳಿಲ್ಲ. ಎಲ್ಲೂ ಆಡಳಿತದಲ್ಲಿ ಏರುಪೇರಾಗಿದೆ. ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಳೇಬೇಕು. ಮೊದಲನೇ ಬಾರಿ ಆಡಳಿತ ನಡೆದಾಗ ಒಂಚೂರು ಹೆಡುವುದೀವಿ. ಆ ಹೆಡುವನ್ನು ಜನಗಳು ಮನ್ನಿಸ್ತಾರೆ, ಮತ್ತೊಮ್ಮೆ ನಮ್ಮನ್ನು ಬೆಂಬಲಿಸ್ತಾರೆ, ಮತ್ತೊಮ್ಮೆ ನಮ್ಮ ಅಧಿಕಾರವನ್ನು ಕೊಡ್ತಾರೆ ಅನ್ನತಕ್ಕಂಥ ಭಾವನೆ ನನ್ನಲ್ಲಿದೆ. ಎಸ್ ಬಾಬು ಗಣೇಶ್, ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ಒಳ್ಳೆ ಉತ್ಸಾಹದಲ್ಲಿ ಇದ್ದೀರಿ, ಹುರುಪಿನಲ್ಲಿದ್ದೀರಿ, ಜೊತೆಗೆ ಒಳ್ಳೆ ಕೆಲಸ ಮಾಡಿರೋದ್ರಿಂದ ನಿಮ್ಮ ಕನ್ಸಿಡರ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ. ಸೊ ಇದು ಬಾಬು ಗಣೇಶ್ ಅವರ ಮಾತು. ಎಲ್ಲೋ ಒಂದು ಕಡೆಗೆ ಟಿಕೆಟ್ನ ವಿಚಾರದಲ್ಲಿ ಮನಸ್ತಾಪಗಳು ಖಂಡಿತವಾಗಲೂ ಇಲ್ಲ. ಹಿರಿಯರಿದ್ದರು ನೇಸರ್ಗಿಯವರು, ಬಹುಶಃ ಅವರನ್ನೇ ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಯುವಕರು ಮುಂದೆ ಬರಲಿ ಅನ್ನುವಂಥ ಒಂದು ಸದುದ್ದೇಶದಿಂದ, ಜೊತೆಗೆ ಇನ್ನೊಂದು 2 ಬಾರಿ ನಾನು ಕಾರ್ಪೊರೇಟ್ ಆಗಿದ್ದಂಥವನು, ಒಳ್ಳೆ ಹಿಡಿತಾ ಇದೆ. ಜೊತೆಗೆ ಈಗಿರುವಂಥ ಹಾಲಿ ಶಾಸಕರು ಜಮೀರ್ ಅಹಮದ್ ಖಾನ್ ಏನಿದ್ದಾರೆ, ಅವರು ಹೊರಗಿನವರು, ಜೊತೆಗೆ ಏನು ಅಂತಂದರೆ ಕ್ಷೇತ್ರವನ್ನು ಸುತ್ತಾಡುವಂಥವರಲ್ಲ. ಹೀಗಾಗಿ ಜನ ನನ್ನನ್ನು ಗುರುತಿಸ್ತಾರೆ, ಜನ ನನ್ನನ್ನು ಗೌರವಿಸ್ತಾರೆ, ವಿಜಯವನ್ನು ತಂದುಕೊಡ್ತಾರೆ ಅನ್ನುವಂಥ ನಂಬಿಕೆ ಬಾಬು ಗಣೇಶ್ ಅವರದ್ದು. ಬಾಬು ಗಣೇಶ್ ಮಾತ್ರ ಅಲ್ಲ, ರವೀಂದ್ರ ಸೇರಿದಂತೆ ಇನ್ನೂ ಕೆಲವರಿಗೂ ಕೂಡ ಕಾರ್ಪೊರೇಟರ್ಗಳಿಗೆ ಈ ಬಾರಿ ಟಿಕೆಟ್ ಸಿಕ್ಕಿರುವಂಥದ್ದು. ಎಷ್ಟರ ಮಟ್ಟಿಗೆ ಅವರು ವಿಜಯಶಾಲಿಗಳಾಗ್ತಾರೆ ನೋಡಬೇಕು. ಸೊ ಇನ್ನು ಕಾಂಗ್ರೆಸ್ ಟಿಕೆಟ್ನ ಹಂಚಿಕೆಯಲ್ಲಿ ಎಷ್ಟೊಂದು ಗೊಂದಲ ಎಡವಟ್ಟುಗಳಾಗ್ತಾ ಇವೆ, ಅದರ ಬಗ್ಗೆ ನಿಮಗೆ ವಿವರಗಳನ್ನು ನೀಡ್ತೀನಿ ಸಣ್ಣ ವಿರಾಮದ ನಂತರ.